ರಾಜ್ಯದಲ್ಲಿ ಈ ಪರಪ್ಪನ ಅಗ್ರಹಾರ ಜೈಲಿನ ಕರ್ಮಕಾಂಡದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಾಗ ಚರ್ಚೆಗಳಾಗ್ತಾನೆ ಇರುತ್ತೆ ರಾಜಾತಿಥ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈ ಬಾರಿ ಪರಪ್ಪನ ಅಗ್ರಹಾರದ ರಾಜಾತಿಥ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವತಃ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದ್ರು ಕೂಡ ಆ ರಾಜಾತಿಥ್ಯ ವಿಚಾರಗಳಿಗೆ ಬ್ರೇಕ್ ಬೀಳ್ತಾ ಇಲ್ವಾ ಅನ್ನೋದು ಪ್ರಶ್ನೆ. ಮತ್ತೊಮ್ಮೆ ಪರಪ್ಪನ ಅಗ್ರಹಾರ ಜೈಲಿನ ಕರ್ಮಕಾಂಡ ಬಟಾ ಬಯಲಾಗ್ತಾ ಇದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸಾಲು ಸಾಲು ಕರ್ಮಕಾಂಡಗಳು. ಜೈಲನ್ನೇ ಅಡ್ಡ ಮಾಡ್ಕೊಂಡ್ಬಿಟ್ನ ಗುಬ್ಬಚ್ಚಿ ಸೀನಾ ಅನ್ನೋದು ಪ್ರಶ್ನೆ. ದರ್ಶನ್ಗೆ ಒಂದು ಲೆಕ್ಕ, ಗುಬ್ಬಚ್ಚಿ ಸೀನನಿಗೆ ಮತ್ತೊಂದು ಲೆಕ್ಕನ ಅನ್ನೋದು ಪ್ರಶ್ನೆ. ಜೈಲಲ್ಲಿ ಗುಬ್ಬಚ್ಚಿ ಸೀನನ ದರ್ಬಾರ್ ಫುಲ್ ರಾಜಾತಿಥ್ಯ ನೀಡಲಾಗಿದೆಯಂತೆ. ಗ್ಯಾರಂಟಿ ನ್ಯೂಸ್ ಬಯಲು ಮಾಡ್ತಾ ಇದೆ ಸಾಲು ಸಾಲು ಕರ್ಮಕಾಂಡ ಪರಪ್ಪನ ಅಗ್ರಹಾರಕ್ಕೆ ಸಂಬಂಧಪಟ್ಟಂತೆ. ಪರಪ್ಪನ ಅಗ್ರಹಾರ ಜೈಲಲ್ಲಿ ಸಾಲು ಸಾಲು ಕರ್ಮಕಾಂಡಗಳು ನಡೀತಾ ಇದೆ. ಸ್ವತಃ ಸುಪ್ರೀಂ ಕೋರ್ಟ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರಿಗೆ ನೀಡಿರುವ ಜಾಮೀನನ್ನ ರದ್ದು ಮಾಡಿದಾಗಲೂ ಕೂಡ ಪ್ರಮುಖವಾಗಿ ರಾಜಾತಿಥ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದಷ್ಟು ಅಂಶಗಳನ್ನ ಉಲ್ಲೇಖ ಮಾಡಿತು. ಇನ್ನೊಮ್ಮೆ ಯಾವಾಗಾದ್ರೂ ಪರಪ್ಪನ ಅಗ್ರಹಾರದಲ್ಲಿ ಈ ರೀತಿ ರಾಜಾತಿಥ್ಯದ ಸುದ್ದಿಗಳು ಬಂದ್ರೆ ಇಡೀ ಗೃಹ ಇಲಾಖೆಯನ್ನ ಕಟಕಟೆಯಲ್ಲಿ ನಿಲ್ಲಿಸಬೇಕಾಗತ್ತೆ ಅಂತ. ಇಷ್ಟಾದ್ರೂ ಕೂಡ ರಾಜಾತಿಥ್ಯ ಪ್ರಕರಣಗಳಿಗೆ ಬ್ರೇಕ್ ಬೀಳ್ತಾ ಇಲ್ವಾ ಅನ್ನೋದು ಪ್ರಶ್ನೆ. ಪರಪ್ಪನ ಅಗ್ರಹಾರಕ್ಕೆ ಸಂಬಂಧಪಟ್ಟಂತಹ ಮತ್ತೊಂದು ಸ್ಫೋಟಕ ಸುದ್ದಿ ಗ್ಯಾರಂಟಿ ನ್ಯೂಸ್ ಬಯಲು ಮಾಡ್ತಾ ಇದೆ. ಜೈಲಲ್ಲಿ ಆಗ್ತಾ ಇರುವಂತಹ ರಾಜಾತಿಥ್ಯದ ವಿಚಾರಗಳು. ಗ್ಯಾರಂಟಿ ನ್ಯೂಸ್ ಬಯಲು ಮಾಡ್ತಾ ಇದೆ ಜೈಲಿನಲ್ಲಿ ಕೈದಿಗಳ ಕಳ್ಳಾಟ. ಜೈಲಲ್ಲಿ ಐಷಾರಾಮಿ ಜೀವನ ನಡೆಸೋದಕ್ಕೆ ಬೇಕಂತೆ ಹಣ. ಹಣ ಇದ್ರೆ ರಾಜಾತಿಥ್ಯ ಸಿಗುತ್ತೆ ಅನ್ನೋದು ಈ ಹಿಂದೆ ಹಲವಾರು ಬಾರಿ ಅದು ಪ್ರೂವ್ ಆಗಿದೆ. ಜೈಲಧಿಕಾರಿಗಳಿಗೆ ಲಕ್ಷ ಲಕ್ಷ ಕೊಟ್ರೆ ನೀವು ಕೇಳಿರುವಂತಹ ಸೌಲಭ್ಯ ಸಿಕ್ಕಿಬಿಡುತ್ತೆ. ಆ ಹಣಕ್ಕಾಗಿ ಕೈದಿಗಳು ಹಫ್ತಾ ವಸೂಲಿಗೆ ಮುಂದಾಗ್ತಿದ್ದಾರೆ ಎನ್ನುವಂತಹ ವಿಚಾರ. ಪರಪ್ಪನ ಅಗ್ರಹಾರದಲ್ಲಿರುವಂತಹ ಕೈದಿಗಳು ಸಾಮಾನ್ಯ ಕೈದಿಗಳಂತೆ ಇರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬದಲಾಗಿ ದುಡ್ಡಿದ್ದವರೆಲ್ಲ ದುಡ್ಡು ಕೊಟ್ಟು ಜೈಲಧಿಕಾರಿಗಳಿಗೆ ತಮಗೆ ಬೇಕಾಗಿರುವಂತಹ ಆತಿಥ್ಯ ಸ್ವೀಕಾರ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಎಲ್ಲಾ ರೀತಿಯ ಸೌಲಭ್ಯಗಳು ದುಡ್ಡಿದ್ರೆ ಪರಪ್ಪನ ಅಗ್ರಹಾರದಲ್ಲಿ ಸಿಕ್ಕೇ ಸಿಗುತ್ತೆ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗ್ತಾ ಇದೆ. ಪರಪ್ಪನ ಅಗ್ರಹಾರದ ಈ ರಾಜಾತಿಥ್ಯ ವಿಚಾರಗಳು ಈಗ ಮಾತ್ರ ನಡೀತಾ ಇರೋದಾ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಅಲ್ಲ. ಈ ಹಿಂದಿನಿಂದಲೂ ಕೂಡ ಪ್ರಮುಖವಾಗಿ ಪರಪ್ಪನ ಅಗ್ರಹಾರದಲ್ಲಿ ಸಾಕಷ್ಟು ಅಕ್ರಮಗಳು ನಡೀತಾ ಇತ್ತು ಅಂತ ಈ ಹಿಂದಿನಿಂದ ನಿಮ್ಗೆಲ್ಲ ನೆನಪಿರಬಹುದು. ಡಿ ರೂಪಾ ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸುದ್ದಿಗಳನ್ನ ಕೂಡ ಹೇಳ್ತಾ ಬಂದಿದ್ರು. ಬಟ್ ಅಲ್ಲಿಗೆ ಅದೆಲ್ಲದಕ್ಕೂ ಕಡಿವಾಣ ಬೀಳುತ್ತಾ ಅಂತ ಪ್ರಶ್ನೆ ಮಾಡಿದ್ರೆ ಇಲ್ಲ, ಇನ್ನು ಜೋರಾಗಿ ಅಕ್ರಮಗಳು ಪರಪ್ಪನ ಅಗ್ರಹಾರದಲ್ಲಿ ನಡೀತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಂಬರೀಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅಂಬರೀಶ್, ಈಗ ತಾನೇ ಹೇಳ್ತಾ ಇದೆ ಈ ಹಿಂದೆ ಡಿ ರೂಪಾ ಅವರೇ ಪರಪ್ಪನ ಅಗ್ರಹಾರದ ಜೈಲುಗಳ ಅಕ್ರಮಗಳ ಬಗ್ಗೆ ಬೆಳಕು ಚೆಲ್ಲೋ ಪ್ರಯತ್ನ ಮಾಡಿದ್ರು. ಅಂದಿನಿಂದ ಇಂದಿನ ತನಕ ಕೂಡ ಈ ಅಕ್ರಮಗಳಿಗೆ ಬ್ರೇಕ್ ಹಾಕೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸ್ವತಃ ಸುಪ್ರೀಂ ಕೋರ್ಟ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ರಾಜಾತಿಥ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಂಶಗಳನ್ನ ಉಲ್ಲೇಖ ಮಾಡುತ್ತೆ. ಆದ್ರೂ ಕೂಡ ಕಡಿವಾಣ ಬೀಳ್ತಿಲ್ಲ ಅಂದ್ರೆ ಇದಕ್ಕಿಂತ ವಿಪರ್ಯಾಸದ ಸಂಗತಿ ಮತ್ತೊಂದಿದೆಯಾ ಅನ್ನೋದು ಪ್ರಶ್ನೆ ಆಗುತ್ತೆ.
ಹೌದು ಶ್ರುತಿ, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಏನೋ ಕೈದಿಗಳ ಕಳ್ಳಾಟಕ್ಕೆ ಏನೋ ಸಾಕಷ್ಟು ವರ್ಷಗಳಿಂದಲೂ ಸಹ ಸಾಕಷ್ಟು ಆರೋಪಗಳು ಕೇಳಿ ಬಂದ್ರು ಕೂಡ ಇನ್ನೂ ಬ್ರೇಕ್ ಬಿದ್ದಿಲ್ಲ ಅಂತಾನೆ ಹೇಳ್ಬೋದು. ಸರ್ಕಾರಗಳು ಚೇಂಜ್ ಆಯ್ತು, ಅಧಿಕಾರಿಗಳು ಚೇಂಜ್ ಆದ್ರೂ ಕೂಡ ಇಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಕೈದಿಗಳು ಪಡಿತಾ ಇರುವಂತಹ ರಾಜಾತಿಥ್ಯಕ್ಕೆ ಇನ್ನೂ ಸಹ ಬ್ರೇಕ್ ಹಾಕಿಲ್ಲ. ನಾವು ಕಳೆದ 4-5 ದಿನಗಳಿಂದಲೂ ಕೂಡ ಗ್ಯಾರಂಟಿ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ವರದಿಯನ್ನ ಬ್ರೇಕ್ ಮಾಡಿದ್ವಿ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳು ರಾಜಾತಿಥ್ಯವನ್ನ ಪಡಿತಾ ಇದ್ದಾರೆ, ಐಷಾರಾಮಿ ಜೀವನವನ್ನ ನಡೆಸ್ತಾ ಇರುವಂತಹ ಬಗ್ಗೆ ನಾವು ವರದಿಯನ್ನ ಮಾಡಿದ್ವಿ. ಈ ಐಷಾರಾಮಿ ಜೀವನವನ್ನ ನಡೆಸಲಿಕ್ಕೆ ಜೈಲಾಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ಅಲ್ಲಿ ಲಕ್ಷ ಲಕ್ಷ ಹಣ ಕೊಡಬೇಕು ಎನ್ನುವಂತಹ ಆರೋಪಗಳು ಸಹ ಕೇಳಿ ಬಂದಿತ್ತು. ಈ ಒಂದು ಆರೋಪಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ಕೈದಿಗಳಿಗೆ ಈ ಲಕ್ಷ ಲಕ್ಷ ಹಣ ಎಲ್ಲಿಂದ ಬರ್ತದೆ, ಜೈಲಲ್ಲಿರೋರಿಗೆ ಒಂದು ಲಕ್ಷ ಲಕ್ಷ ಹಣ ಎಲ್ಲಿಂದ ಬರ್ತದೆ ಅಂತಂದ್ರೆ ಇವರ ಸಹಚರರ ಮೂಲಕ ಹೊರಗಡೆ ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಧನ್ಯವಾದಗಳು ಅಂಬರೀಶ್ ತಮ್ಮೆಲ್ಲ ಮಾಹಿತಿಗೆ. ಪ್ರಮುಖವಾಗಿ ಇದು ಪರಪ್ಪನ ಅಗ್ರಹಾರದಲ್ಲಿ ಆಗ್ತಾ ಇರುವ ಅಕ್ರಮಗಳ ವಿಚಾರ. ಬಟ್ ಯಾವಾಗ ಇದಕ್ಕೆಲ್ಲ ಕಡಿವಾಣ ಬೀಳುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ.